ಒಂದು ಯುದ್ಧ ಗೆಲ್ಲೋದು ಆಯುಧಗಳಿಂದ ಅಂತ ಅಂತಾರೆ. ಬರೀ ಆ ಶಂಖದಿಂದ ಬಂದಿರೋ ಒಂದು ಶಬ್ದಕ್ಕೆ ದುರ್ಯೋಧನನಿಗೆ ಇಷ್ಟೊಂದು ಬಲ ಸಿಕ್ತು ಅಂತ ಅಂದರೆ ದಿಸ್ ಇಸ್ ನಾಟ್ ಜಸ್ಟ್ ಅ ಸೌಂಡ್, ಇಟ್ಸ್ ಅ ಡೆತ್ ವಾರೆಂಟ್. His breath moves the world. His inhale ends the kings. Exhale, universe born. Inhale, Duryodhana gone. ಅಧ್ಯಾಯ 1 ಅರ್ಜುನ ವಿಷದ ಯೋಗ. ಶ್ಲೋಕ 12ನೇ ದಿಕ್ಕಲ್ಲಿ ನಡೀತಿದೆ. ತಸ್ಯ ಸಂಜಯ ಎನ್ ಹರ್ಷಂ ಕುರುವೃಂದ ಪಿತಾಮಹ ಸಿಂಹನಾದಂ ವಿನೋದಸ್ಯ ಶಂಗಂ ದದ್ಮೌ ಪ್ರತಾಪವಾನ್. ಇಲ್ಲಿ ದುರ್ಯೋಧನ ಮನಸ್ಸಿನಲ್ಲೇ ನಡುಗೋಕ್ ಶುರು ಮಾಡ್ತಿದ್ದಾನೆ. ಅವನ ಹತ್ರ ಸೈನ್ಯ ಇದ್ರೂ ಧೈರ್ಯ ಇಲ್ಲ. ಭೀಷ್ಮ ಕೃಷ್ಣನನ್ನ ನೋಡಿ ಅವನು ಶಂಖನಾದನ ಜೋರಾಗಿ ಊದಕ್ ಶುರು ಮಾಡ್ತಾನೆ. ಭೀಷ್ಮ ಏನಕ್ಕೆ ಶಂಖ ಉದ್ದ? 2 ರೀಸನ್ ಇದೆ. ಮೊದಲನೇದು, ದುರ್ಯೋಧನ ಎಲ್ಲಾ ಶ್ಲೋಕಗಳಲ್ಲೂ ಎಲ್ಲರನ್ನೂ ಹೊಗಳ್ತಿದ್ದಾನೆ ಕೌರವರುಗಳನ್ನ. ಸೊ ಭೀಷ್ಮನಿಗೆ ಹೊಗಳ್ತಿದ್ದಾನೆ ಅಂದ್ರೆ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಎರಡನೇದು, ದುರ್ಯೋಧನನಿಗೆ ಎಲ್ಲಾ ಕಡೆ ಭಯ ಶುರು ಆಗ್ತಿದೆ ಅಂತ ಗೊತ್ತಾಗ್ತಿತ್ತು ಭೀಷ್ಮನಿಗೆ. ಆಫ್ಟರ್ ಆಲ್ ಅವನ ಒಬ್ಬ ಮೊಮ್ಮಗ, ಸೀನಿಯರ್ ಆದಂತ ದ್ರೋಣಾಚಾರ್ಯ. ಭೀಷ್ಮನಿಗೆ ಅರ್ಥ ಆಗಲ್ಲ ಇವನ್ಗೆ ಏನ್ ಭಯ ಆಗ್ತಿದೆ ಅಂತ. ಸೊ ಈ ಭಯಗಳೆಲ್ಲ ಇದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಭೀಷ್ಮ ಜೋರಾಗಿ ಶಂಖನ ಊದಿತ್ತು. ಶಂಖ ಊದಿದ್ಕೆ ದುರ್ಯೋಧನಿಗೆ ಎಲ್ಲಿಲ್ಲದ ಶಕ್ತಿ ಬಂತು. ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಭೀಷ್ಮ ಶಂಖ ಏನಕ್ಕೆ ಊದಿದ್ದು? ಮೊದಲನೇದು, ದುರ್ಯೋಧನನ ಭಯ ಹೋಗ್ಲಿ ಅಂತ. ಇದು ಭೀಷ್ಮ ದುರ್ಯೋಧನಿಗೆ ಏನು ಅನೌನ್ಸ್ಮೆಂಟ್ ಮಾಡ್ತಿದ್ದಾನೆ ಅಂದ್ರೆ, ಯುದ್ಧದಲ್ಲಿ ನಾನು ನಿನ್ಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ. ಮೂರನೇದು, ಶಂಖ. ನಾವು ಶಂಖ ಯಾವಾಗ ಯೂಸ್ ಮಾಡ್ತೀವಿ? ಪೂಜೆ ಟೈಮಲ್ಲೋ ಆರತಿ ಟೈಮಲ್ಲೋ ಯೂಸ್ ಮಾಡ್ತೀವಿ ಅಲ್ವಾ? ಶಂಖ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ? ವಿಷ್ಣುನ ಅವತಾರ ಯಾರು? ಕೃಷ್ಣ ಇಸ್ ಓನ್ಲಿ ದಿ ಒನ್ ಫಾರ್ ಆಲ್ ದ ಅವತಾರ್ಸ್. ವರ್ಜಿನ್ ಆಫ್ ವಿಷ್ಣು ಇಸ್ ಆಪೋಸಿಟ್ ಟು ದ ಬ್ಯಾಟಲ್ ಫೀಲ್ಡ್. ಭೀಷ್ಮ ಶಂಖ ಊದಾದ್ಮೇಲೆ ಇಂಡೈರೆಕ್ಟ್ ಆಗಿ ದುರ್ಯೋಧನನಿಗೆ ಹೇಳ್ತಿದ್ದಾರೆ, ಈ ಯುದ್ಧದಲ್ಲಿ ನಾವು ಖಂಡಿತ ಗೆಲ್ಲೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಮ ಎದುರುಗಡೆ ನಿಂತಿರೋದು ಶ್ರೀಕೃಷ್ಣ ಪರಮಾತ್ಮ ಅಂತ. ಬೇಸಿಕಲಿ ಭೀಷ್ಮ ಕೃಷ್ಣನ ಭಕ್ತ. ಇಲ್ಲಿ ಯುದ್ಧ ಗೆಲ್ಲೋ ಚಾನ್ಸೇ. ಇದರಿಂದ ಶಂಖ ಊದಿ ದುರ್ಯೋಧನಿಗೆ ಹೇಳ್ತಿದ್ದಾರೆ, ನಾನು ಈ ಯುದ್ಧದಲ್ಲಿ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಶ್ಲೋಕಗಳಲ್ಲಿ ಕೌರವರ ಬಗ್ಗೆ ಮಾತಾಡಿದ್ದಾಯ್ತು. ನೆಕ್ಸ್ಟು ಹೀರೋ ಎಂಟ್ರಿ ಕೊಡ್ತಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ.